ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಯುಗಾದಿ ಹಬ್ಬಕ್ಕೆ ಅಂತ ನನ್ನ ಮಗಳಿಗೆ ನಾನು ಒಂದು ಟಾಪ್ ಸ್ಟಿಚ್ ಮಾಡಿದೆ 1.5 ಮೀಟರ್ ಕ್ಲಾತಲ್ಲಿ. ಈ ಥರ ಟಾಪ್ಸು ಜೀನ್ಸ್ ಮೇಲೆ ಮತ್ತು ಪ್ಲಾಜೋಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ, ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆನಲ್ಲಿ ನೀರಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಈ ರೀತಿ ಕಿಚನ್ ಟವಲ್ಸು ನಾವು ಕಿಚನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಎಷ್ಟೇ ವಾಶ್ ಮಾಡಿದ್ರು ಸಹ ಅದರಲ್ಲಿ ಕೊಳೆ ಇದ್ದೇ ಇರುತ್ತೆ. ಸೊ ಅವಾಗ ನಾವು ಈ ರೀತಿ ಇದರಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಕಿಚನ್ ಟವಲ್ಸ್ ಅಲ್ಲಿ. ನಾವು ಆಗಾಗ ವಾರಕ್ಕೆ ಒಂದ್ಸರಿ ಆಗಲಿ ಅಥವಾ 3 days ಒನ್ಸ್ ಆಗಲಿ ಈ ರೀತಿ ಸ್ವಲ್ಪ ಬಿಸಿ ನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಉಪ್ಪು, ಒಂದು ಸ್ವಲ್ಪ ಸರ್ಫ್ ಬೇಕಾದ್ರೆ ಸರ್ಫ್ ಪೌಡರ್ ಹಾಕ್ಬೋದು, ಇಲ್ಲಾಂದರೆ 1 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಈ ರೀತಿ ಟವಲ್ಸ್ನೆಲ್ಲ ನೆನೆಸಿಟ್ಬಿಟ್ಟು ಅದರಲ್ಲಿ ಒಂದು 5ರಿಂದ 10 ನಿಮಿಷ ಅಥವಾ ಒಂದು 20 ಮಿನಿಟ್ಸ್ ಆ ಬಿಸಿ ನೀರಲ್ಲಿ ಚೆನ್ನಾಗಿ ಒಂದು ಕುದಿಸ್ಬಿಟ್ಟು ಆಮೇಲೆ ನೆನೆಸಿಟ್ಬಿಟ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಮತ್ತು ಎಷ್ಟೇ ಕೊಳೆ ಇದ್ರೂ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಈ ರೀತಿ ಬಿಸಿ ನೀರಲ್ಲಿ ನಾವು ನೆನೆಸಿಡೋದ್ರಿಂದ. ಇದಕ್ಕೆ ಬೇಕಿಂಗ್ ಸೋಡಾ ಮತ್ತು ಉಪ್ಪು ಹಾಕಿರೋದ್ರಿಂದ ಕ್ಲೀನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ನಾವು ಬೇಕು ಅಂದರೆ ಬಿಸಿ ನೀರಿಗೆ ಒಂದು ಸ್ವಲ್ಪ ಸರ್ಫ್ ಪೌಡರ್ ಹಾಕ್ಬೋದು, ಇಲ್ಲಾಂದರೆ ಇದನ್ನು ಒಂದು 20 ನಿಮಿಷ ಅಥವಾ ಹಾಫ್ ಅನ್ ಅವರ್ ಹೀಗೆ ಬಿಸಿ ನೀರಲ್ಲಿ ನೆನೆಸಿಟ್ಬಿಟ್ರೆ ಅದರಲ್ಲಿರೋ ಕೊಳೆ ಎಲ್ಲ ಬಿಟ್ಬಿಡುತ್ತೆ. ಆಮೇಲೆ ನಾವು ಬೇಕು ಅಂದರೆ ಸೋಪ್ ಹಾಕಿ ಒಂದ್ಸರಿ ವಾಶ್ ಮಾಡಿ ಒಣಗಾಕೊಂಡ್ರೆ ಸಾಕು. ನೀಟಾಗಿ ಕಿಚನ್ ಟವಲ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಇದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗ್ಬಿಡುತ್ತೆ. ನೀರಲ್ಲಿ ಹಾಕಿ ಒಂದು ಕುದಿಸಿದ ತಕ್ಷಣ ನೋಡಿ ಅದರಲ್ಲಿರೋ ಕೊಳೆ ಎಲ್ಲ ನೀಟಾಗಿ ನೀರಲ್ಲಿ ಬಿಟ್ಬಿಟ್ಟಿದೆ. ನಾನು ಹಾಗೇನೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಇಟ್ಟಿದ್ದೆ. ಒಂದು 20 ನಿಮಿಷ ಆದಮೇಲೆ ಆ ಬಿಸಿ ತಣ್ಣಕ್ಕಾದ್ಮೇಲೆ ಅದನ್ನು ವಾಶ್ ಮಾಡಿಕೊಂಡ್ರೆ ಆಲ್ಸೋ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಹೆಂಚಿಟ್ಕೊಂಡಿದ್ದೀನಿ. ನಾವು ಮೆಣಸಿನಕಾಯಿ ಹೊರಗಡೆಯಿಂದ ತಂದಾಗ ಒಣಮೆಣಸಿನಕಾಯಿ ಕೆಲವು ಸಲ ಬಾಕ್ಸಲ್ಲಿ ಹಾಕಿಟ್ಟಿರ್ಲಿ ಅಥವಾ ಕವರಲ್ಲಿ ಹಾಕಿಟ್ಟಿರ್ಲಿ ಹುಳ ಬಿದ್ಬಿಡುತ್ತೆ. ಮೂಕುಳ ಬಿದ್ಬಿಟ್ಟು ಮೆಣಸಿನಕಾಯಿನೂ ಸಹ ತಿಂದ್ಬಿಟ್ಟಿರುತ್ತೆ. ಆ ರೀತಿ ಆಗದೆ ಇರೋ ಹಾಗೆ ನಾವು ಮೆಣಸಿನಕಾಯಿ ತಂದಾಗ ಆ ಮೆಣಸಿನಕಾಯಿನ ನೋಡಿ ತೊಟ್ಟನ್ನ ಬಿಡಿಸಿ ಆದ್ರೂ ಸರಿ, ಇಲ್ಲಾಂದ್ರೆ ತೊಟ್ಟು ಸಮೇತ ಆದ್ರೂ ಸರಿ, ಮೆಣಸಿನಕಾಯಿನ ಹೆಂಚು ಚೆನ್ನಾಗಿ ಕಾದಿರುತ್ತೆ ಅಥವಾ ಬಾಂಡಿನಲ್ಲೇ ಆಗಲಿ ಬಿಸಿ ಆದಮೇಲೆ ಮೆಣಸಿನಕಾಯಿನ ಅದು ಚೆನ್ನಾಗಿ ಕೈಗೆ ಬಿಸಿ ಅಂಟಬೇಕು. ಆ ರೀತಿ ಮೆಣಸಿನಕಾಯಿನ ಹುರ್ಕೊಂಡು ನಾವು ಆರಿಸಿ ಬಾಕ್ಸಲ್ಲಾಗಲಿ ಅಥವಾ ಕವರಲ್ಲಾಗಲಿ ಎತ್ತಿಡೋದ್ರಿಂದ ಮೆಣಸಿನಕಾಯಿಗೆ ಹುಳ ಬೀಳಲ್ಲ. ಎಷ್ಟೇ ದಿನ ಇಟ್ಟರು ಹಾಗೆ ಫ್ರೆಶ್ ಆಗಿರುತ್ತೆ ಮೆಣಸಿನಕಾಯಿ. ನಾವು ಒಣಮೆಣಸಿನಕಾಯಿನ ಸ್ಟೋರ್ ಮಾಡಿ ಇಟ್ಕೋಬಹುದು. ನೆಕ್ಸ್ಟ್ ಟಿಪ್ ಬಂದು ನಾವು ಸಿಲಿಂಡರ್ನ ಬುಕ್ ಮಾಡಿದಾಗ ಅವರು ಸಿಲಿಂಡರ್ನ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ನಾವು ಸಿಲಿಂಡರ್ನ ಕ್ಯಾಪ್ ತೆಗಿಯೋಕ್ಕೆ ತುಂಬ ಕಷ್ಟಪಡ್ತೀವಿ. ಆ ಕ್ಯಾಪು ತುಂಬ ಟೈಟಾಗಿ ಫಿಕ್ಸ್ ಆಗಿರುತ್ತಲ್ವ. ಸೊ ಅದನ್ನು ನಾವು ಈಸಿಯಾಗಿ ಈ ಟಿಪ್ಸ್ನ ಬಳಸಿ ಆ ಕ್ಯಾಪನ್ನು ತಕ್ಕೋಬೋದು. ಇದಕ್ಕೆ ನಾನಿಲ್ಲಿ ಫೋರ್ಕ್ ಆಗಲಿ ಅಥವಾ ಬಾಚಣಿಗೆ ಆಗಲಿ ತೊಗೊಂಡು ಆ ಸೈಡಲ್ಲಿ ಒಂದು ಕಂಬಿ ಕೊಟ್ಟಿರ್ತಾರಲ್ಲ ಆ ಕಂಬಿಗೆ ಹಾಕಿ ಜಸ್ಟ್ ಈ ರೀತಿ ಪುಲ್ ಮಾಡಿದ್ರೆ ಸಾಕು. ಈಸಿಯಾಗಿ ನಾವು ಆ ಕ್ಯಾಪನ್ನು ಓಪನ್ ಮಾಡ್ಕೋಬೋದು. ಆಮೇಲೆ ನಾವು ಸಿಲಿಂಡರ್ನ ಫಿಕ್ಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಎಳೆದ್ರೆ ಸಾಕು. ಆ ಕಂಬಿನ ಅಲ್ಲಿ ಆ ಬಾಚಣಿಗೆ ಹಾಕಿ, ನಾವು ಬಾಚಣಿಗೆ ಆದರೂ ಹಾಕ್ಬೋದು, ಇಲ್ಲಾಂದರೆ ಫೋರ್ಕ್ ಸ್ಪೂನ್ ಬರುತ್ತಲ್ಲ ಆ ಸ್ಪೂನ್ ಹಾಕಿ ಜಸ್ಟ್ ಈ ರೀತಿ ಪುಲ್ ಮಾಡಿದ್ರೆ ಸಾಕು. ಆಚೆಗೆ ಆ ಕ್ಯಾಪು ನೀಟಾಗಿ ಹೊರಗಡೆ ಬಂದ್ಬಿಡುತ್ತೆ. ಈ ರೀತಿ ನಾವು ಆ ಸಿಲಿಂಡರ್ ಕ್ಯಾಪನ್ನು ಓಪನ್ ಮಾಡ್ಕೋಬೋದು. ಟಿಪ್ ಬಂದು ಹೂವು ಎಷ್ಟೇ ಇದ್ರೂ ಸಹ ನಾವು ಸೂಜಿ ದಾರ ಬಳಸದೇ ಇರೋನೆ ಈಸಿಯಾಗಿ ನಾವು ಹೂವನ್ನು ಕಟ್ಕೋಬೋದು. ಇದಕ್ಕೆ ನಾನಿಲ್ಲಿ ನಾವು ಚಪಾತಿ ಲಟ್ಟಿಸ್ಕೋತೀವಲ್ಲ ಈ ರೀತಿ ಲಟ್ಟಣಿಗೆ ತೊಗೊಂಡಿದ್ದೀನಿ. ಲಟ್ಟಣಿಗೆ ತೊಗೊಂಡಾದ್ಮೇಲೆ ಇದಕ್ಕೆ ಒಂದು ಸಣ್ಣದಾಗಿರೋ ಕಂಬಿ ತೊಗೋಬೇಕು. ಆ ಕಂಬಿನ ನಾವು ಈ ರೀತಿ ಲಟ್ಟಣಿಗೆಗೆ ಸ್ಟಾರ್ಟಿಂಗಿಂದ ಈ ರೀತಿ ಸುತ್ಕೋತಾ ಹೋಗಬೇಕು. ರೌಂಡ್ಗೆ ಈ ರೀತಿ ಫುಲ್ಲು ಎಷ್ಟುದ್ದ ಇದೆಯೋ ಕಂಬಿ ಅಷ್ಟುದ್ದನೂ ಸುತ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಹತ್ರ ಕೇಳ್ಕೊಂಡು ಲಟ್ಟಣಿಗೆನ ಆಚೆ ತೆಗೆದುಬಿಡಬೇಕು. ಸೊ ನೋಡಿ ನಾವು ಕಂಬಿನ ಈ ರೀತಿ ಮಾಡಿದಾಗ ಅದು ಅಗಲ ಆಗುತ್ತೆ ಮತ್ತು ಚಿಕ್ಕದಾದರೂ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ಸಾಕು. ನಾವು ಎಷ್ಟೇ ಹೂವು ಇದ್ರೂ ಈಸಿಯಾಗಿ ಪೋಣಿಸ್ಕೋಬೋದು. ಮೊದಲಿಗೆ ನೋಡಿ ಸ್ಟಾರ್ಟಿಂಗಿಂದ ನಾನು ಒಂದು ಸೈಡಿಂದ ಈ ರೀತಿ ಹೂವನ್ನು ನಾನಿಲ್ಲಿ ಕಾಕಡ ಹೂವು ತೊಗೊಂಡಿದ್ದೀನಿ. ನಾವು ಕಾಕಡ ಹೂವು ಆದರೂ ಕೋಸ್ಕೋಬೋದು, ಇಲ್ಲಾಂದರೆ ಮಲ್ಲಿಗೆ ಹೂವು ಆದರೂ ಕೋಸ್ಕೋಬೋದು, ಈ ರೀತಿ ಕನಕಾಂಬರ ಹೂವಿನ ದಿಂಡಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫಸ್ಟು ಸ್ವಲ್ಪನೇ ಹೂವನ್ನು ಸ್ಟಾರ್ಟಿಂಗಿಂದ ಹಾಕ್ಕೊಂಡು ಈ ರೀತಿ ಒಳಗಡೆಗೆ ಎಳ್ಕೋಬೇಕು. ಹೂವನ್ನು ಈ ರೀತಿ ರೌಂಡ್ ಇರುತ್ತಲ್ಲ ಅದರೊಳಗಡೆಗೆ ಒಂದು ಅರ್ಧಕ್ಕೆ ಆಗೋ ಹಾಗೆ ಈ ರೀತಿ ಪೋಣಿಸ್ಕೋತಾ ಹೋಗಬೇಕು. ಒಂದು ಹೂವು ಆದಮೇಲೆ ಒಂದು ಹೂವು ನಾವು ಈ ರೀತಿ ಒಂದರ ಪಕ್ಕ ಒಂದಾದರೂ ಪೋಣಿಸ್ಕೋಬೋದು, ಇಲ್ಲಾಂದರೆ ಸುತ್ತೂ ಬರೋ ಹಾಗೆ ನಾವು ಈ ರೀತಿ ಪೋಣಿಸ್ಕೋತಾ ಒಳಗಡೆಗೆ ಕಂಬಿಗೆ ಈ ರೀತಿ ಸ್ವಲ್ಪನೇ ಹೂವನ್ನು ಪೋಣಿಸಿ ಅದನ್ನು ಸೆಂಟ್ರಿಗೆ ಈ ರೀತಿ ಹಾಕೋಬೇಕು. ಒಂದು ಸೈಡಲ್ಲಿ ಒಂದು ಸ್ವಲ್ಪ ಪೋಣಿಸ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ಕಂಬಿ ಇರುತ್ತಲ್ಲ ಆ ಕಡೆ ಸೈಡಿಂದ ಇನ್ನೊಂದು ಅರ್ಧಕ್ಕೆ ಆ ರೀತಿ ಪೋಣಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇದೇ ರೀತಿ ಎಷ್ಟು ಹೂವು ಇದೆಯೋ ಅಷ್ಟು ಹೂವನು ಈ ರೀತಿ ಪೋಣಿಸ್ಕೊಂಡು ನಾವು ದಿಂಡನ್ನ ರೆಡಿ ಮಾಡ್ಕೋಬೋದು. ಹೂವು ಕಟ್ಟೋಕ್ಕೆ ಬರಲ್ಲ ಅನ್ನೋರು ಸಹ ಈಸಿಯಾಗಿ ಈ ರೀತಿ
ಹೂವನ್ನು ಪೋಣಿಸ್ಕೊಂಡು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಉದ್ದ ಜಡೆ ಇರೋರು ಆ ಜಡೆಗೆ ಈ ರೀತಿ ಹೂವನ್ನೆಲ್ಲ ಪೋಣಿಸ್ಕೊಂಡಾದ್ಮೇಲೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಹೂವನ್ನು ಈ ರೀತಿ ಪೋಣಿಸ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ಇದೇ ರೀತಿ ಫುಲ್ ಕಂಬಿ ಸುತ್ತೂ ಹೂವನ್ನು ಪೋಣಿಸ್ಕೋಬೇಕು. ಈ ರೀತಿ ಫುಲ್ ಪೋಣಿಸ್ಕೊಂಡಾದ್ಮೇಲೆ ಆ ಕಡೆ ಎಂಡಲ್ಲಿ ಮತ್ತು ಈ ಕಡೆ ಎಂಡಲ್ಲಿ ಒಂದು ಸ್ವಲ್ಪ ಕಂಬಿ ಇರುತ್ತಲ್ಲ, ಆ ಕಂಬಿನ ಒಂದು ಸ್ವಲ್ಪ ಬೆಂಡ್ ಮಾಡಬೇಕು. ಇಲ್ಲಾಂದರೆ ಹೂವೆಲ್ಲ ಉದುರೋಗ್ಬಿಡುತ್ತೆ. ಎಂಡಲ್ಲಿ ಒಂದು ಸ್ವಲ್ಪ ಕಂಬಿನ ಬೆಂಡ್ ಮಾಡಿಬಿಟ್ಟಾದ್ಮೇಲೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ರೀತಿ ಕಾಣುತ್ತೆ ಹೂವನ್ನು ಪೋಣಿಸಾದ್ಮೇಲೆ. ಇದನ್ನು ನಾವು ಜಡೆಗೆ ಇಟ್ಕೋಬೋದು. ಇಲ್ಲಾಂದರೆ ನಾವು ಉದ್ದ ಕಂಬಿಗೆ ಬೇಕು ಅಂದರೆ ಈ ರೀತಿ ರೌಂಡ್ ಬೇಡ ಅಂದರೆ ಉದ್ದ ಕಂಬಿ ಒಂದು ಸ್ವಲ್ಪ ತೊಗೊಂಡು ಅದಕ್ಕೇ ನಾವು ಈ ರೀತಿ ಕನಕಾಂಬರ ಹೂವಾಗಲಿ ಮಲ್ಲಿಗೆ ದಿಂಡಾಗಲಿ ಮಾಡ್ಕೋಬೋದು. ಜಡೆ ನಾವು ಗಂಟು ಹಾಕ್ದಾಗಲೂ ಸಹ ಈ ರೀತಿ ನಾವು ಉದ್ದಕ್ಕೆ ಪೋಣಿಸ್ಕೊಂಡ್ರೆ ಗಂಟಿಗೆ ಇಟ್ಕೋಬೋದು. ಇಲ್ಲಾಂದರೆ ಈ ರೀತಿ ನೋಡಿ ಇದನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೋಬೋದು. ಉದ್ದ ಜಡೆ ಇರೋರು ಜಡೆಗೆ ಈ ರೀತಿ ಸುತ್ತಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಲ್ಲಿಗೆ ಹೂವಾಗಲಿ ಕನಕಾಂಬರ ಹೂವಾಗಲಿ ಕಾಕಡ ಹೂವಾಗಲಿ ನಾವು ಈ ರೀತಿ ಪೋಣಿಸ್ಬಿಟ್ಟು ಜಡೆಗೆ ಇಟ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ನಾವು ಯಾವುದಾದ್ರೂ ಹಬ್ಬಗಳಲ್ಲಾಗಲಿ ಅಥವಾ ಮನೆಯಲ್ಲಿ ಏನಾದರೂ ಸಿಂಪಲ್ ಫಂಕ್ಷನ್ಸ್ ಇರುತ್ತೆ, ಆವಾಗ ನಾವು ಈ ರೀತಿ ಪೋಣಿಸಿ ಮುಟ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ನಾವು ಕೆಲವೊಂದು ಸಿಂಪಲ್ ಫಂಕ್ಷನ್ಸ್ಗೆ ಸ್ಯಾರಿ ಹಾಕ್ಕೊಂಡಾಗ ಗಂಟು ಹಾಕ್ಕೊಂಡಿರ್ತೀವಿ ಜಡೆಗೆ, ಆವಾಗ ಈ ರೀತಿ ನಾವು ಹಾಕ್ಕೊಂಡಿರೋ ಗಂಟಿಗೆ ಈ ರೀತಿ ಹೂವನ್ನು ಪೋಣಿಸ್ಕೊಂಡು, ನಾನಿಲ್ಲಿ ಉದ್ದ ಕಂಬಿ ತೊಗೊಂಡು ಹೂವನ್ನು ಈ ರೀತಿ ಪೋಣಿಸ್ಕೊಂಡಿದ್ದೀನಿ. ಸೀರೆ ಹಾಕ್ಕೊಂಡಾಗ ಗಂಟು ಹಾಕ್ಕೊಂಡಿರ್ತೀವಲ್ಲ, ಆ ಗಂಟಿಗೆ ಈ ರೀತಿ ನಾವು ಪೋಣಿಸ್ಕೊಂಡು ಮುಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಈ ರೀತಿ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ ಉದ್ದ ಕಂಬಿನೇ ತೊಗೊಂಡು ಈ ರೀತಿ ಪೋಣಿಸ್ಕೊಂಡು ಜಡೆಗೆ ಮುಟ್ಕೊಳ್ಳಬಹುದು. ಈ ರೀತಿ ಉದ್ದ ಕಟ್ಕೊಂಡಾಗೆ ಈ ರೀತಿ ಕಂಬಿನಲ್ಲಿ ಈಸಿಯಾಗಿ ಹೂವು ಕಟ್ಟಕ್ಕೆ ಬರದೇ ಇರೋರು ಸಹ ಮಾಡ್ಬೋದು. ಹೂವು ಕಟ್ಟೋರು ಸಹ ಈ ರೀತಿ ಈಸಿಯಾಗಿ ನಾವು ಹೂವನ್ನು ಪೋಣಿಸ್ಕೋಬೋದು ಫ್ರೆಂಡ್ಸ್. ಇದು ಬೇಗನೂ ಸಹ ಆಗುತ್ತೆ. ಈ ರೀತಿ ಒಂದು ಸಣ್ಣದ ಕಂಬಿ ಬಳಸ್ಕೊಂಡು ನಾವು ಯಾವ ರೀತಿ ಹೂವನ್ನು ಬೇಕಾದರೂ ಈ ರೀತಿ ಪೋಣಿಸ್ಕೋಬೋದು ಫ್ರೆಂಡ್ಸ್. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕಂಬಿ ಬಳಸಿ ಹೂವನ್ನು ಪೋಣಿಸಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇವತ್ತಿನ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.